ಅನ್ನದ್ಮೇಲೆ ಆಣೆ, ನಿಜವಾಗ್ಲೂ ನನಗೆ ಬಿಕ್ಕಳಿಕೆ. ತಗೋ ಕುಡಿಸ್ತೀನಿ. ಮೇಲ್ ನೋಡು. ಅಷ್ಟಕ್ಕೂ ನೀನು ನನ್ನ ನೋಡ್ಕೊಳ್ಳೋದಲ್ಲ, ನಾನೇ ನಿನ್ನ ಚಿಕ್ಕ ಮಗು ತರ ನೋಡ್ಕೊಳ್ಬೇಕಾಗ್ ಬಂದಿದೆ. ಪರ್ಮನೆಂಟ್ ಆಗ ಮುದುಕಿ ಆಗೋವರೆಗೂ ನಾನು ನಿದ್ದೆ ರೂಮಲ್ಲಿ ಇರ್ತೀನ. ಮುಖ ನೋಡು, ಮುಖ ನೋಡ್ತಾನೇ ಇದ್ದೀನಿ. ನನ್ ಮುಖ ಅಲ್ಲಪ್ಪ. ಬೇಗ ಬೇಗ ತಿನ್ನು. ಬೆಳಗ್ಗೆವರೆಗೂ ತಿಂತಾನೆ ಇರ್ತೀಯೋ ಹೇಗೆ? ಬೇಗ ತಿನ್ ಮಲ್ಕೋ. ಥ್ಯಾಂಕ್ಸ್. ಪುಣ್ಯ. ಚಿ ಹೋಗೋ. ಮನೆಯವ್ರು ಯಾರಾದ್ರೂ ನೋಡೋದಕ್ಕೂ ಮುಂಚೆ ಇಲ್ಲಿಂದ ಹೋಗ್ಬೇಕು. ಯಾರಾದ್ರೂ ನೋಡಿದ್ರೆ ಬೆಳಿಗ್ಗೆನೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ತಲೆ ತಿಂತಾರೆ. ಹೋಗದೆ ಇದ್ರೆ ಕಣಿಯಮ್ಮ ನನಗೋಸ್ಕರ ಕಾದು ಕಾದು ಹೊರಟೋಗ್ತಾಳೆ. ಪರ್ಣಿಕಾ, ಸತ್ತೆ. ಹೋಗಿ ಹೋಗಿ ಅಮ್ಮನ ಕಣ್ಣಿಗೆ ಬಿದ್ನ. ಇವತ್ ಕತೆ ಮುಗ್ದಂಗೆ. ಎಲ್ಲಿಗೆ ಹೋಗ್ತಾ ಇದೀಯೇ? ಜಾಗಿಂಗ್ ಅಮ್ಮ. ಮಾರ್ನಿಂಗ್ ವಾಕ್, ಎಕ್ಸಸೈಸ್. ಹೆಲ್ತ್ ಇಸ್ ವೆಲ್ತ್ ಅಲ್ವಾ? ಆರೋಗ್ಯವೇ ಮಹಾಭಾಗ್ಯ ಅಲ್ವೇನಮ್ಮ? ಇಲ್ಲಿವರೆಗೂ ಓಡಿಲ್ಲ ನೀನು. ಏನೋ ಬೆಳಿಗ್ಗೆ ಎದ್ದು ಓಡೋ ತರ ಬಿಲ್ಡಪ್ ಕೊಡ್ತೀಯಲ್ಲೇ. ನನ್ ಮೇಲೆ ಆಣೆ ಅಮ್ಮ. ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಹೋಗ್ತಾ ಇದೀನಿ. ಎಲ್ರು ನನ್ನ ಮುದ್ದಾಗಿಲ್ಲ, ತುಂಬಾ ದಪ್ಪ ಇದ್ಯಾ ಅಂತಾರೆ. ಯಾರೇ ಆ ಮಾತು ಹೇಳಿದ್ದು? ಅವ್ರ ಮಾತಿಗೆಲ್ಲ ಬೆಲೆ ಕೊಟ್ಟು ನೀನ್ ಸರಿಯಾಗಿ ಏನಾದ್ರೂ ತಿನ್ಲಿಲ್ಲ ಅಂತಂದ್ರೆ ಇನ್ನು ತೆಳಗಾಗಿ ಹೋಗ್ಬಿಡ್ತೀಯ. ಅನಿರುದ್ಧ ಪಕ್ಕ ನೀನ್ ಕಾಣಿಸ್ಕೋಬೇಕು ಅಂದ್ರೆ ಈ ರೀತಿ ದಷ್ಟ ಪುಷ್ಟವಾಗಿರ್ಬೇಕಲ್ವಮ್ಮ. ನನ್ನನ್ನು ಹೋಗಕ್ ಬಿಡು ಅಮ್ಮ. ನಾನ್ ಬರ್ತೀನಿ ಅಂತ ಕಣಿಯಮ್ಮ ಅಲ್ಲಿ ಕಾಯ್ತಾ ಇರ್ತಾಳೆ. ರೂಮ್ಗೆ ಹೋಗಿ ಮೊನ್ನೆ ಹೊಸದಾಗ ಒಂದ್ 4 ಬಟ್ಟೆ ತಗೊಂಡೆ ಅಲ್ವಾ, ಅದನ್ನ ಹಾಕೊಂಡು ಅನಿರುದ್ಧಕ್ ತೋರ್ಸು, ಸರಿನಾ? ಹೋಗ್ತೀನಮ್ಮ. ಅಮ್ಮ ಅಮ್ಮ ಅಮ್ಮ, ಹೆಂಗೂ ಹೊರಗೆ ಹೋಗ್ತಿದ್ದೀನಲ್ಲ, ಒಂದ್ ರೌಂಡ್ ಜಾಗಿಂಗ್ ಮಾಡಿ ಹೋಗ್ತೀನಮ್ಮ. ಮಾಡಿಲ್ಲ ಅಂದ್ರೆ ಕಾಲ್ ನೋವು ಬರುತ್ತಲ್ಲ ಅಮ್ಮ. ನನ್ನ ಅಮ್ಮ ಅಲ್ವಾ, ಮೈ ಸ್ವೀಟ್ ಮಾಮ್. ಅಮ್ಮ ಅಮ್ಮ ಪ್ಲೀಸ್ 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 ಅಮ್ಮ, ಪ್ಲೀಸ್ ಅಮ್ಮ. ನನ್ನಮ್ಮ ಸರಿ ಅಂತ ಹೇಳಿದ್ರು, ನಾನು ಹೋಗ್ತಿದ್ದೀನಿ. ಬಾಯ್. ನಾನ್ ಯಾವಾಗ್ಲೇ ಹೋಗು ಅಂದೆ? ಪರ್ಣಿ, ದೂರ ಎಲ್ಲ ಹೋಗ್ಬಿಡ, ಆದಷ್ಟು ಬೇಗ ಬಂದ್ಬಿಡು. ಮನೆ ಸುತ್ತ 2 ರೌಂಡ್ ಹೊಡೆದ್ರೆ ಸಾಕು. ನಿಂತ್ಕೊಳ್ಳೆ. ಕೇಳಿಸ್ತೂ ಇಲ್ವೋ? ಹರಿನಗರದಲ್ಲಿ ಕಾಲಿಟ್ಟಿದ್ದೀನಿ. ಇಲ್ಲಿ ಏನ್ ನಡೀತಾ ಇದೆ ಅಂತ ಯಾರನ್ನೇ ಕೇಳಿದ್ರು ಅನುಮಾನ ಬರುತ್ತೆ. ಜನರ ಕಣ್ಣಿಗೆ ಕಾಣ್ತೀನಿ, ಎಲ್ಲ ತಿಳ್ಕೋಬೇಕು. ಅಂಗೈಯಲ್ಲಿ ರೇಖೆಗಳು ಬಿಟ್ಟು ಬೇರೇನೂ ಕಾಣಿಸ್ತಾ ಇಲ್ಲ. ಮಂತ್ರೋಚ್ಚಾರಣೆಯಲ್ಲಿ ತಪ್ಪು ನಡೆದಿಲ್ಲ. ಹಾಕೊಂಡಿರೋ ವೇಷನೂ ಸರಿಯಾಗಿ ಇದೆ. ಆದ್ರೂ ದುರ್ಬಿಣಿ ಕೆಲಸ ಮಾಡ್ತಾ ಇಲ್ಲ. ತೋರ್ಸು, ಭೂತ ವರ್ತಮಾನ ಭವಿಷ್ಯತನ ತೋರ್ಸು.
ತೋರಿಸು. ಮಂತ್ರ ಕೆಲಸ ಮಾಡ್ತಾ ಇಲ್ಲ, ಫಲಿತಾಂಶ ಶೂನ್ಯ. ಯಾಕೀಗಾಗ್ತಿದೆ? ನಾಗಮಣಿನ ಪಡ್ಕೊಳ್ಳೋ ಹೋರಾಟ ಪರದಾಟದಲ್ಲಿ ತಪ್ಪುಗಳು ನಡೆದು ಶಕ್ತಿಗಳೆಲ್ಲ ನಾಶ ಆಗಿದೆ. ನಾನು ಶಕ್ತಿಹೀನನಾಗ್ಬಿಟ್ರೆ ನಾನು ಮಾಂತ್ರಿಕ ಅಲ್ಲ, ಯಾಚಿಕ ಆಗ್ತೀನಿ. ನನ್ನ ಸ್ಥಾವರಕ್ಕೆ ಹೋಗಿ ಕಳ್ಕೊಂಡಿರೋ ವರಗಳನ್ನ ಮತ್ತೆ ಪಡ್ಕೋಬೇಕು. ಇಲ್ಲಂದ್ರೆ ನಾನು ಹಾಕಿರೋ ವೇಷನೇ ಶಾಶ್ವತ ಆಗೋಗುತ್ತೆ. ಅನಿರುದ್ಧ್, ಇದೇನು ನಿನ್ನ ಅವತಾರ? ಏನಾಯ್ತತ್ತೆ? ನಾನು ಚೆನ್ನಾಗೇ ಇದ್ದೀನಲ್ಲ. ನೀನ್ ಚೆನ್ನಾಗೇ ಇದೆಯಾ ಕಣೋ, ಆದ್ರೆ ಈ ಟ್ರೈನ್ ನಿನ್ ಕೈಯಲ್ಲಿ ಚೆನ್ನಾಗ್ ಕಾಣ್ತಿಲ್ಲ. ನೀನೇನಾದ್ರೂ ಕೆಲಸದವನ? ನನ್ ಅಳಿಯ ನೀನು. ಕೊಡಿಲ್ಲ ಅದನ್ನ. ಯಾಕೋ 2 ಕಪ್ ತಗೊಂಡೋಗ್ತಿದ್ಯಾ? ಇನ್ನೊಂದು ಯಾರಿಗೆ? ನಿಮ್ಗೋಸ್ಕರನೇ ಅತ್ತೆ. ಕಳ್ಳ. ನಾನ್ ಎದುರುಗಡೆ ಬಂದ್ರು ನಿನಗೆ ಅತ್ತೆ ಅಂತ ಹೇಳಕ್ಕಾಗ್ಲಿಲ್ವಾ? ಅದೇ ಅತ್ತೆ, ಸರ್ಪ್ರೈಸ್ ಕೊಡೋಣ ಅಂತ. ಟೇಸ್ಟ್ ಹೇಗಿದೆ ಅಂತ ಆಮೇಲೆ ಹೇಳಿ ಅತ್ತೆ. ಹೋಗಿ. ಪ್ರೀತಿಯಿಂದ ನನ್ಗೋಸ್ಕರ ಕಾಫಿ ಮಾಡ್ಕೊಂಡ್ ಬಂದಿದ್ಯಾ? ಕಂಪನಿ ಕೊಟ್ಟು ಕಾಫಿ ಹೇಗಿದೆ ಅಂತ ಹೇಳೋದ್ ಬೇಡ್ವಾ? ಬಾ, ಇಬ್ರು ಹೋಗಿ ರೂಮಲ್ಲಿ ಕುತ್ಕೊಂಡ್ ಕುಡಿಯೋಣ. ಒಳಗಡೆ ಪುಣ್ಯ ಏನ್ ಮಾಡ್ತಾ ಇದ್ದಾಳೋ ಏನೋ. ಅತ್ತೆ ನೋಡಿದ್ರೆ ಮುಗೀತು ಕತೆ. ಅಯ್ಯೋ ದೇವ್ರೇ. ಪುಣ್ಯ, ಪಾಪಿ ಕೊಲೆಗಾರ್ತಿ ಅವಳು, ಕಳ್ಳಿ. ಇವಾಗ ಅವಳ ಹೆಸರು ಯಾಕೋ ಹೇಳ್ತಿದ್ಯಾ? ಪುಣ್ಯನ್ ಪರಿಸ್ಥಿತಿ ಹೇಗಿರ್ಬೋದು ಅಂತ ಕೇಳ್ತಾ ಇದ್ದೀನಿ ಭದ್ರತ್ತೆ. ವಿಷದ ಗಾಳಿ ತಗೊಂಡು ಅವಳು ಪ್ರಾಣ ಅವತ್ತೇ ಗಾಳಿಯಲ್ಲಿ ಹೋಗ್ತಾ ಇತ್ತು. ಅಷ್ಟರಲ್ಲಿ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾಳೆ. ಅಷ್ಟಕ್ಕೂ ಅವಳೆಲ್ಲೋ ಓಡೋಗ್ತಾಳೆ, ಇಲ್ಲೆಲ್ಲೋ ಬಿದ್ದಿರ್ತಾಳೆ ಬಿಡು. ಇಲ್ಲ. ಇಲ್ಲ ಅಂದ್ರೆ ನಿನ್ ರೂಮನಲ್ಲ ಅನಿರುದ್ಧ್. ಈ ಊರಲ್ಲಿ ಎಲ್ಲೋ ಅಕ್ಕಪಕ್ಕದಲ್ಲೋ ತಲೆ ಮರೆಸ್ಕೊಂಡ್ ಬಿದ್ದಿರ್ತಾಳೆ. ಕಾಡಲ್ಲಿ ಏನಾದ್ರೂ ಇದ್ರೆ ಯಾವ್ದಾದ್ರು ಪ್ರಾಣಿ ತಿನ್ಬಿಟ್ಟಿರುತ್ತೆ. ನಾಡಕ್ ಬಂದ್ರೆ ಜನರೇ ಅವಳನ್ನ ಸಾಯಿಸ್ಬಿಡ್ತಾರೆ. ಇವೆರಡೂ ಇಲ್ಲ ಅಂತಂದ್ರೆ ಅವಳೇ ಇಷ್ಟೊತ್ಗಾಗ್ಲೇ ನೇಣು ಹಾಕೊಂಡು ಸತ್ತೋಗಿರ್ತಾಳೆ ಅಷ್ಟೇ. ಪುಣ್ಯ ನಿಜವಾಗ್ಲೂ ಪ್ರೊಫೆಸರ್ನ ಸಾಯಿಸಿದಾಳೆ ಅಂತೀರಾ ಅತ್ತೆ? ನಿನಗೆ ಅವಳ ಮೇಲೆ ಕಾಳಜಿ ಮಮಕಾರ ಇರೋದ್ರಿಂದಾನೇ ನೀನ್ ಅವಳನ್ನ ನಂಬ್ತಾ ಇದೀಯಾ. ನಿಜವಾಗ್ಲೂ ಅವಳೇ ಹತ್ಯೆ ಮಾಡಿರೋದು ಅಳಿಮಯ್ಯ. ಯಾವ ಸಂಬಂಧನೂ ಇಲ್ದಿರೋ ಪ್ರೊಫೆಸರನ್ನ ಸಾಯಿಸೋ ಅವಶ್ಯಕತೆ ಪುಣ್ಯನಿಗೇನಿತ್ತು ಅತ್ತೆ? ಆಸೆ. ನಿಜ ಹೇಳ್ಬೇಕು ಅಂದ್ರೆ ಅತಿ ಆಸೆ. ಪಶುಪತಿ, ಪ್ರೊಫೆಸರ್, ಪುಣ್ಯ, ಈ 3 ಜನರ ಮಧ್ಯೆ ಮೊದಲೇ ಒಪ್ಪಂದ ಅನ್ನೋದಾಗಿದೆ. ಹತ್ಯೆಯಲ್ಲಿ ಕೊನೆ ಆಗಿದೆ. ಅನಿರುದ್ಧ್, ನೀನ್ ಹೇಳೋ ತರ ಪುಣ್ಯ ಇದೇ ರೂಮಲ್ಲಿದ್ರೆ ಬೇರೆಯವ್ರ ತರ ವೇಷ ಹಾಕೊಂಡು ಏನು ಗೊತ್ತಿಲ್ದಿರೋ ಅಮಾಯಕರ ತರ ಕಾಣಿಸೋ ಕೊಲೆಗಾರ್ತಿ ಅವಳು. ಅತ್ತೆ, ಕಣ್ಯಾಕ್ ಮುಚ್ಕೋತಾ ಇದ್ಯಾ ಅನಿರುದ್ಧ್?
ನಮ್ಮ ಕಣ್ ತಪ್ಸಿ ಹೋಗಿರೋ ಅವಳು ಇಲ್ಲಿ ಓಣಿನ ಸಿಗಿಸ್ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ನಾವಿದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗತ್ತೆ. ಅದೇನು ವಶೀಕರಣ ಮಾಡಿ ಇದನ್ನ ಇಲ್ಲಿ ಸಿಗಿಸ್ಬಿಟ್ಟು ಹೋಗಿದ್ದಾಳೆ ಯಾವನಿಗೆ ಗೊತ್ತು? ಅದಕ್ಕೆ ಆ ಮಾಯಗಾತಿ ಮಾಡಿರೋ ಮಂತ್ರಕ್ಕೆ ತಂತ್ರಕ್ಕೆ ನಾವು ಬಲಿ ಆಗ್ಬಾರ್ದು ಅಂದ್ರೆ ಇದನ್ನ ತುಂಡು ತುಂಡು ಮಾಡಿ ಸುಟ್ಟು ಹಾಕ್ಬಿಡ್ಬೇಕು. ಅತ್ತೆ 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 ಅತ್ತೆ, ನೀನೇನು ಯೋಚನೆ ಮಾಡ್ಬೇಡ್ವೋ. ಇವಳನ್ನ ನಾಳೆ ಅವಳು ನನ್ನ ಕೈ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಅವಳ ನೆರಳಷ್ಟೇ ಅಲ್ವೋ, ಅವಳ ಗುರ್ತು ಕೂಡ ಇಲ್ಲಿರಬಾರ್ದು. ಸಿಕ್ಕಾಪಟ್ಟೆ ಡೇಂಜರ್. ಮೇಡಮ್ ಅವ್ರು ಯಾವ ಅವತಾರದಲ್ಲಿದ್ದಾರೋ ಏನೋ. ಪುಣ್ಯ. ನೋಡು. ಛಿ 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 ಛಿ, ನಿನಗೆ ನಾಚಿಕೆ ಇಲ್ದೇ ಇರ್ಬೋದು, ಆದ್ರೆ ನಂಗೆ ತುಂಬಾ ಇದೆ. ಅಯ್ಯೋ ದೇವ್ರೆ, ಅಷ್ಟೊಂದೆಲ್ಲ ಊಹೆ ಮಾಡ್ಕೊಂಡು ಹೀಗೆಲ್ಲ ನುಲಿಯೋ ಅಗತ್ಯ ಇಲ್ಲ. ಈ ಕಡೆ ತಿರ್ಕೊಂಡ್ ಸಾಯಿ. ಅಯ್ಯೋ, ಕಣ್ ಬಿಡೋ ಕತ್ತೆ. ನಾನ್ ಬಿಡಲ್ಲ. ಅಯ್ಯೋ, ಕಣ್ ಬಿಡೋ. ಯಾಕೆ ಹಾಗೆ ನಗ್ತಿದ್ಯಾ? ಯಾಕೋ ನಗ್ತಿದ್ಯಾ ಅಂತ ಹೇಳು. ಅಪ್ಪ ನಿಲ್ಸು. ಕೋತಿಗೆ ಬಟ್ಟೆ ಹಾಕಿರೋ ತರ ಇದೆ. ನನ್ನ ಕೋತಿ ಅಂತ್ಯ ನಿನ್ನ ನನ್ ಕೈ ಸಿಗು ಮಾಡ್ತೀನಿ. ನಿಂತ್ಕೋ. ಮಂಕಿ. ಮುಗಿದು ಇರೋ ನಿನ್ ಕತೆ ಇವತ್ತು. ನಿಂತ್ಕೋ. ನಂಗೆ ಹೊಡಿತ್ಯಾ? ಕತೆ ಮಾಡ್ತೀನಿ ಇರು. ನಿನ್ನ ನಮ್ಮ ನಾಗಮಣಿಗೋಸ್ಕರ ನೀವು ಮಾಡ್ತಿರೋ ಸಹಾಯನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ಸ್ವೇಚ್ಛೆಯಾಗಿದ್ರೂ ಕೂಡ ನೀವು ಕೆಲವು ದಿನ ಬಂಗ್ಲೆ ಒಳಗೆ ಇರಬೇಕಾಗತ್ತೆ. ನಿಮ್ಗ್ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಪರ್ಣಿಕಾ ಬರ್ತಿದ್ದಾಳೆ. ನಾಗಗಳೇ, ನೀವು ತಾಳೆಗರಿ ರೀತಿಯಲ್ಲಿ ಬದ್ಲಾಗ್ಬಿಡಿ. ಕಣಿಯಮ್ಮ, ನಿನಗ್ ಕಾಲ್ ಮಾಡೋಣ ಅಂತಂದ್ರೆ ನಿನ್ ಹತ್ರ ಮೊಬೈಲು ಇಲ್ಲ, ಏನೂ ಇಲ್ಲ. ಈ ಸಮಯಕ್ ಬರ್ತೀನಿ ಅಂತ ನಿಂಗ್ ಹೇಳಿದ್ನಲ್ಲವ್ವ ನಾನು. ಹಾ, ಹೇಳಿದ್ದೆ. ಡೈರೆಕ್ಟ್ ಆಗಿ ನಮ್ ಮನೆಗೆ ಬರ್ತೀಯೇನೋ, ನಮ್ ಮನೆಯವ್ರೇನಾದ್ರೂ ನೋಡ್ಬಿಡ್ತಾರೇನೋ ಅಂತ ಹೆದ್ರುಕೊಂಡು ನಿನ್ನ ಹುಡುಕೊಂಡ್ ಬಂದೆ. ನಾನ್ ಪೂಜೆ ಮಾಡ್ತಿದೀನಿ ಅಂತ ಮನೇಲಿ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ಯಲ್ಲ. ಹೇಳ್ಬಾರ್ದು ಕಣವ್ವ, ಹೇಳಿದ್ರೆ ಫಲ ಸಿಗಕ್ಕಿಲ್ಲ.
ನಿಜವಾಗ್ಲೂ ಹೇಳಲ್ಲ. ನನ್ ಭಾವ ನನ್ನನ್ನ ಪ್ರೀತಿಸ್ಬೇಕು, ನನ್ನ ಮದ್ವೆ ಮಾಡ್ಕೋಬೇಕು ಅಂದ್ರೆ ಈ ಪೂಜೆ ಮಾಡ್ಲೇಬೇಕಲ್ವಾ? ಈ ನಾಚಿಕೆ ಅಂತೂ ಸರಿ, ಆದ್ರೆ ರಂಗೋಲಿ ಬಿಟ್ಯಾ ಇಲ್ವಾ? ನೀನ್ ಹೇಳ್ದಂಗೆ 6 ತಲೆ ಹಾವಿನ ನಾಗವಲ್ಲಿ ರಂಗೋಲಿ ಬಿಡಿಸಿ ಪೂಜೆ ಮಾಡಿದೀನಿ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗೊತ್ತಾ ಕಣಿಯಮ್ಮ? ನಿನ್ ಕನ್ಸು ನನ್ಸಾಗ್ಬೇಕು ಅಂದ್ರೆ ನೀನ್ ನಿದ್ದೆ ಮಾಡ್ಬಾರ್ದವ್ವ. ಈ 6 ದಿನ ಪೂಜೆ ಮಾಡ್ಬೇಕು. ಇಲ್ ನೋಡು, ಈ ತಾಳೆಗರಿಗಳನ್ನ ತಗೊಂಡೋಗಿ ಆ ನಾಗ ರಂಗೋಲಿ ಮೇಲಿಟ್ಟು ಪೂಜೆ ಮಾಡು. ಇದೇನಿದು ಹಾವ್ ತರ ಇದೆಯಲ್ಲ? ಹಾವೇ ಕಣವ್ವ ಇದು. ಏನು? ಎದ್ರಕೊಂಡ್ಬಿಟ್ಟಿಯಲ್ಲವ್ವ ಉತ್ತರ ಕುಮಾರಿ. ಹಗ್ಗ ಆದ್ರೂ ಬಳ್ಳಿ ಆದ್ರೂ ಹಾವಿನ ತರನೇ ಕಾಣಿಸ್ತೈತೆ. ಆಗಿರೋದ್ನೆಲ್ಲ ಹಾವು ಅಂತ ಅನ್ಕೊಂಡ್ರೆ ಹೆಂಗವ್ವ? ತಗೋ. ನಮ್ ಮನೇಲಿ ಹಾವುಗಳಿಗೆ ಎಂಟ್ರಿ ಇಲ್ಲ ಕಣಿಯಮ್ಮ. ಸರ್ಪ ಜಾತಿ ಅಂದ್ರೆ ನಮಗಾಗಲ್ಲ. ಹಾವಿನ ಫೋಟೋ ಮಾತ್ರ ಅಲ್ಲ, ಅದ್ರ ಹೆಸರು ಕೂಡ ಹೇಳಲ್ಲ. ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ, ಮಣಿ ಇಲ್ದೆ ಬೆಳಕು ಬರೋದಿಲ್ಲ. ಬರಲ್ಲ ಏನು ಬರೋದಿಲ್ಲ ಅನ್ಕೊಂಡ್ರು ಬರ್ಬೇಕಾಗಿರೋದೆಲ್ಲ ಹಿಂದೆನೇ ಬರ್ತೈತವ. ಏನೋ ಬಿಡು, ನಿನ್ ಮಾತ್ ನನಗ್ ಅರ್ಥನೇ ಆಗಲ್ಲ. ನನಗ್ ಅರ್ಥ ಆಗಿರೋದು ಒಂದೇ, ಈ ಪೂಜೆ ಮಾಡಿದ್ರೆ ನನ್ ಭಾವ ನನ್ಗೆ ಸ್ವಂತ ಆಗ್ತಾನೆ. ಭಾವಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬರ್ತೀನಿ. ನಾಗಗಳೇ, ನೀವು ಬಂಗ್ಲೆಗೆ ಸೇರಿ ಹಲೋ. ಹಾ ಯಜಮಾನ್ರೆ, ನಾನ್ ಯಜಮಾನ್ರೆ, ನಿಮ್ ವಿಶ್ವಾಸಿ. ಹೇಳೋ. ಆ ಮಾಂತ್ರಿಕ ಬೈರಾಗಿ ವೇಷ ಬದಲಾಯಿಸ್ಕೊಂಡು ತಿರುಗ್ತಿದ್ದಾನೆ. ಎಲ್ಲಿ ಕಾಣಿಸ್ದ ಅವನು? ಅವನ್ ಮನೆ ಹತ್ರ ಏನೋ ಪೂಜೆ ಮಾಡ್ತಾ ಇದ್ದಾನೆ. ನೀನ್ ಅವನ್ ಕಣ್ಣಿಗೆ ಬೀಳ್ಬೇಡ, ನಾನು ಅವನ್ನ ನೋಡ್ಬೇಕು. ಬರ್ತಿದ್ದೀನಿ. ಏನು ಕೈಯಾಕಿಂದೆ ಕಟ್ಕೊಂಡಿದ್ಯಾ? ವಿನಯತೆ ಮಾವಯ್ಯ, ನಿಮ್ಮೇಲ್ ನನಗೆ ಗೌರವ, ಭಯ ಕೂಡ. ಕೈ ಹಿಂದೆ ಕಟ್ಕೊಂಡು ನಿಂತ್ರೆ ಗೌರವ ಅನ್ನೋದಿಲ್ಲ, ನಾಟಕ ಅಂತಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ. ನಿಮ್ಮಮ್ಮನ ಥರ ನಾಟಕ ಆಡಬೇಡ.